ಈ ಮಡಿಕೆಲಿ ಕುಕ್ ಮಾಡಿ ಕೊಡೋ ಜ್ಯೂಸಿಯಸ್ಟ್ ಮಟನ್ಗೆ ಬರೋಬ್ಬರಿ ಕೆಜಿಗೆ 1000 ರೂಪಾಯಿ ಅಂತೆ. ಅಷ್ಟ್ ಕಾಸು ಕೊಟ್ಟು ತಗೊಂಡು ಟೇಸ್ಟ್ ಮಾಡಕ್ಕೆ ನಿಜವಾಗ್ಲೂ ವರ್ತಾ ಅಂತ ಕೇಳಿದ್ರೆ ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದ್ಲಿಗೆ ಇದ್ರ ಕುಕಿಂಗ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಬಿಹಾರದ ಒಂದು ಪುಟ್ಟು ಗ್ರಾಮ ಆಗಿರುವಂತ ಚಂಪರಣನ ಒಂದು ಜಾಗದಲ್ಲಿ ಕಳೆದ 5-6 ತಲೆಮಾರುಗಳಿಂದ ಚಿಕನ್ ಆಗ್ಲಿ ಮಟನ್ ಆಗ್ಲಿ ಮಡಕೆ ಒಳಗಡೆ ಹಾಕಿ ಅದ್ರೊಳಗಡೆ ಮಸಾಲ ಹಾಕಿ ಕೆಂಡದ ಮೇಲೆ ಬೇಯಿಸೋದ್ರಿಂದ ಮಟನ್ ಪ್ರಾಪರ್ ಆಗಿ ಕುಕ್ ಆಗಿ ಮಸಾಲ ಕೂಡ ಪರ್ಫೆಕ್ಟ್ ಆಗಿ ಹಿಡಿದು ಜ್ಯೂಸಿಯಾಗಿ ಟೆಂಡರ್ ಆಗಿ ಮಸಾಲ ಜೊತೆಗೆ ಬಿಸಿ ಬಿಸಿಯಾಗಿ ಅಲ್ಟಿಮೇಟ್ ಆಗಿರುತ್ತೆ. ಇದನ್ನ ಟ್ರೈ ಮಾಡಕ್ಕೆ ನಾವು ಬಿಹಾರಕ್ಕೆ ಹೋಗಿಲ್ಲ, ವಾರಣಾಸಿಯ ಕಂಟೋನ್ಮೆಂಟ್ ಹತ್ರ ಕಳೆದ 15 ವರ್ಷಗಳಿಂದ ಫೇಮಸ್ ಆಗಿ ರನ್ ಮಾಡ್ಕೊಂಡ್ ಬರ್ತಾರಂತ ಹೋಟೆಲ್ ಕಾಳಿಕ್ ಅನ್ನೋ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ವಿ. ನಾವಿಲ್ಲಿ ಅರ್ಧ ಕೆಜಿ ಮಡಕೆಲ್ ಕುಕ್ ಆಗಿರುವಂತ ಮಟನ್, ತಂದೂರ್ ರೊಟ್ಟಿ ಮತ್ತೆ ವೈಟ್ ರೈಸ್ ಅಂತ ತಗೊಂಡಿದ್ವಿ. ಬಿಸಿ ಬಿಸಿ ಆಗಿರುವಂತ ಮಡಕೆಗೆ ಅಲ್ಯೂಮಿನಿಯಂ ಫೈಲ್ ಸುತ್ತಿರ್ತಾರೆ, ಆ ಒಂದು ಕಾರಣಕ್ಕೆ ಈಟ್ ಆಚೆ ಹೋಗದೆ ಬಿಸಿ ಒಳಗಡೆ ಇರುತ್ತೆ. ಓಪನ್ ಮಾಡ್ತಿದ್ದಂಗೆನೆ ಅದರ ಘಮ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಅದರಿಂದನೇ ಬಾಯಲ್ಲಿ ಸಿಕ್ಕಾಬಟ್ಟೆ ನೀರ್ ಕಿತ್ಕೊಂಡ್ ಬರುತ್ತೆ. ರೋಟಿಗಂತೂ ಒಳ್ಳೆ ಕಾಂಬಿನೇಷನ್, ವರ್ತ್ ಟೇಸ್ಟ್. ಕೆಜಿಗೆ 1000 ರೂಪಾಯಿ ಕಣ್ ಮುಚ್ಕೊಂಡ್ ಕೊಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ವಾರಣಾಸಿ ಕಡೆ ಹೋದ್ರೆ ಒಂದು ಜಾಗನಂತೂ ಮಿಸ್ ಮಾಡಬೇಡಿ.